ಹಸಿವು ದೂರದ ಮುನ್ನ, ತೃಷೆ ದೂರದ ಮುನ್ನ, ವ್ಯಾಧಿ ವಿಪತ್ತುಗಳು ಬಂದಡರದ ಮುನ್ನ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗವ ಪೂಜಿಸೋ ಮುನ್ನ. ನಮಸ್ಕಾರ ಎಲ್ಲ ಶರಣೆಯರಿಗೆ ಶರಣಾರ್ಥಿಗಳು. ನಾನು ಗಂಗಾಧರ್ ಪಿ ಬನ್ನಿಹಟ್ಟಿ, ಶಿವಮೊಗ್ಗದಿಂದ. 11ನೇ ಶತಮಾನದ ಉತ್ತರಾರ್ಧದಿಂದ 12ನೇ ಶತಮಾನದವರೆಗೆ ಚಾಲುಕ್ಯ ಸಾಮ್ರಾಜ್ಯದ ಕಲ್ಯಾಣದಲ್ಲಿ ನಡೆದ ಸಾಮಾಜಿಕ ಕ್ರಾಂತಿ, ವಚನ ಕ್ರಾಂತಿಯನ್ನು ನಾಡಿನ ಎಲ್ಲೆಡೆಗೂ ಸಂಚಾರದ ಮೂಲಕ ಜನಸಾಮಾನ್ಯರಲ್ಲಿ ಪಸರಿಸುವ ತನ್ಮೂಲಕ ಚಳುವಳಿಗಳನ್ನು ಸಮಾಜದ ಉದ್ಧಾರದ ಕಾರ್ಯಗಳಿಗೆ ನಡೆಸುವಂತಹ ಪ್ರಮುಖ ಪಾತ್ರವನ್ನು ವಹಿಸಿದಂಥವರು ಚರಣ ಸಂಸ್ಕೃತಿಯ ಹರಿಕಾರರಾದ ಅಲ್ಲಮ ಪ್ರಭುಗಳು, ಅಣ್ಣ ಬಸವಣ್ಣ, ಅಕ್ಕ ಮಹಾದೇವಿ, ಚನ್ನಬಸವಣ್ಣ ಹಾಗೂ ಸಿದ್ದರಾಮೇಶ್ವರರು ಎಂಬುದು ಶರಣ ಸಂಸ್ಕೃತಿಯ ಬಗ್ಗೆ ಅರಿವಿರುವ ಎಲ್ಲರಿಗೂ ವೇದ್ಯವಾಗಿರುವಂತಹ ವಿಚಾರ. ಶರಣ ಸಂಸ್ಕೃತಿಯಲ್ಲಿ ಪಂಚಪ್ರಥಮರು ಎಂದು ಖ್ಯಾತಿಯಾಗಿರುವಂತಹ ಮೇಲಿನ 5 ಬಸವಣ್ಣನವರು, ಅಲ್ಲಮ ಪ್ರಭುಗಳು, ಚನ್ನಬಸವಣ್ಣ, ಅಕ್ಕ ಮಹಾದೇವಿ ಮತ್ತು ಶ್ರೀ ಸಿದ್ದರಾಮೇಶ್ವರರು. ಈ ಪಂಚ ಪ್ರಥಮರಲ್ಲಿ ನಾನು ಇಂದು ನಿಮಗೆ ಪರಿಚಯ ಮಾಡಿಸಿಕೊಡಲು ಹೊರಟಿರುವಂತಹ ಪಂಚಪ್ರಥಮರಲ್ಲಿ ಒಬ್ಬರಾದಂತಹ ಶ್ರೀ ಗುರು ಸಿದ್ದರಾಮೇಶ್ವರರು. ಶ್ರೀ ಗುರು ಸಿದ್ದರಾಮೇಶ್ವರರು ಕಾಯಕ ಯೋಗಿ, ಶಿವಯೋಗಿ, ಕರ್ಮಯೋಗಿ ಎಂದೆಲ್ಲ ಭಕ್ತ ಜನರಿಂದ ಪ್ರಶಂಸೆಗೆ ಪಾತ್ರರಾದ ಶ್ರೀ ಸಿದ್ದರಾಮೇಶ್ವರರು ಮಹಾರಾಷ್ಟ್ರದ ಸೊಲ್ಲಾಪುರ, ಈಗಿನ ಸೊನ್ನಲಾಪುರ ಎಂದರೂ ಕೂಡ ಕರೆಯುತ್ತಾರೆ, 1160ರಲ್ಲಿ ಜನಿಸ್ತಾರೆ. ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿ ಮುದ್ದಣ್ಣ ಅಥವಾ ಮುದ್ದುಗೌಡ ಮತ್ತು ಸುಗ್ಗಲಾದೇವಿಯವರ ಪುತ್ರನಾಗಿ ಜನಿಸಿದ ಸಿದ್ದರಾಮೇಶ್ವರರು 6 ವರ್ಷ ವಯಸ್ಸಾದರೂ ಒಂದೇ ಒಂದು ತೊದಲ್ನುಡಿಯನ್ನು ಕೂಡ ಆಡಿರಲಿಲ್ಲ. ಸದಾ ಮೌನಿಯಾಗಿದ್ದು ಪಶುಪಾಲನೆಯಲ್ಲಿ ತೊಡಗಿಕೊಂಡಿರುತ್ತಿದ್ದ ಸಿದ್ದರಾಮರು ಒಮ್ಮೆ ಮರದಡಿಯಲ್ಲಿ ಧ್ಯಾನಾಸಕ್ತರಾಗಿ ಕುಳಿತಿರುವಾಗ ಅಲ್ಲಿ ಒಬ್ಬ ಜಂಗಮ ವೇಷಧಾರಿಯೊಬ್ಬರು ಬಂದು, ಮಗು, ನನ್ನ ಹೆಸರು ಮಲ್ಲಯ್ಯ, ನನಗೆ ತುಂಬ ಹಸಿವಾಗಿದೆ, ಮನೆಗೆ ಹೋಗಿ ಮೊಸರು ಅಂಬಲಿಯನ್ನು ತಾ ಎಂದು ಕೋರಿದಾಗ ಮನೆಗೆ ಓಡಿದ ಬಾಲಕ ಸಿದ್ದರಾಮ ಅಮ್ಮನ ಬಳಿ ಹೋಗಿ, ಅವ್ವ, ಒಬ್ಬ ಜಂಗಮರಿಗೆ ಮೊಸರು ಅಂಬಲಿ ಬೇಕಂತೆ ಎಂದು ಕೋರಿದ. ಇಷ್ಟು ವರ್ಷ ಮಾತನಾಡದ ಮಗ ಮಾತನಾಡಿದ್ದನ್ನು ತಾಯಿಗೆ ಅತ್ಯಂತ ಸಂತಸ ತಂದು ಕೊಟ್ಟಿತು. ಆ ಸಡಗರದಲ್ಲಿಯೇ ಮೊಸರು ಅಂಬಲಿಯನ್ನು ನೀಡಿ ಕಳಿಸ್ತಾಳೆ. ಹೊಲದ ಬಳಿ ಮತ್ತೆ ಸಿದ್ದರಾಮ ಆ ಜಂಗಮನನ್ನು ಹುಡುಕೊಂಡು ಬಂದಾಗ ಆ ಜಂಗಮ ಕಾಣಸಿಗಲಿಲ್ಲ. ಆಹಾರ ತರಲು ಕಳುಹಿಸಿ ಕಾಣೆಯಾದ ಜಂಗಮನನ್ನು ಹುಡುಕುತ್ತಾ ಅಲೆಯುವ ವೇಳೆಗೆ ಶ್ರೀಶೈಲಕ್ಕೆ ತೆರಳುತ್ತಿದ್ದ ಒಂದು ಭಜನಾ ತಂಡ ಭೇಟಿಯಾಗಿ ಅವರಿಗೆ ವಿಷಯವನ್ನೆಲ್ಲ ಬಾಲಕ ಸಿದ್ದರಾಮ ಅರುಹಿದ. ನಾವು ನಿನಗೆ ಮಲ್ಲಯ್ಯನ ದರ್ಶನ ಮಾಡಿಸುತ್ತೇವೆ ಎಂದು ಕರೆದೊಯ್ದು ಅಲ್ಲಿ ಮಲ್ಲಿಕಾರ್ಜುನನ ದರ್ಶನವನ್ನು ಮಾಡಿಸಿದರು. ಕೇವಲ ಲಿಂಗರೂಪಿಯಾದ ದರ್ಶನ ಮಾತ್ರದಿಂದ ತೃಪ್ತನಾಗದ ಸಿದ್ದರಾಮ, ಅಲ್ಲ, ನಾ ಕಂಡ ಮಲ್ಲಯ್ಯ ಇವನಲ್ಲ, ನನಗೆ ಬೇಕಾಗಿರುವ ಮಲ್ಲಯ್ಯ ಇವನಲ್ಲ ಎಂದು ಕೂಗುತ್ತಾ ಅಲ್ಲಿಂದ ಓಡಿದ. ಕಡೆಗೆ ಬೇಸರಗೊಂಡು ಶ್ರೀಶೈಲದ ತುದಿಯಲ್ಲಿ ನಿಂತು, ನೀನು ಬಾರದಿದ್ದರೆ ಬೆಟ್ಟದಿಂದ ಧುಮುಕುವುದಾಗಿ ಕೂಗಿ ಕಣ್ಣೀರು ಗೋಗರಿಯುವುದನ್ನು ಕಂಡು ಭಕ್ತರು ಸಮೀಪದಲ್ಲಿದ್ದ ಆಶ್ರಮದ ಗುರುಗಳು ಮಲ್ಲಿಕಾರ್ಜುನರಿಗೆ ವಿಷಯ ತಿಳಿಸ್ತಾರೆ. ಧಾವಿಸಿ ಬಂದ ಸಾಂತ್ವನ ಹೇಳಿ ಸಿದ್ದರಾಮರನ್ನು ಕರೆದೊಯ್ದು ಶೈವ ದೀಕ್ಷೆ ನೀಡಿ ವಿದ್ಯಾಭ್ಯಾಸ ಮಾಡಿಸಿ ಹುಟ್ಟೂರಾದ ಸೊನ್ನಲಾಪುರವನ್ನು ಅಭಿನವ ಶ್ರೀಶೈಲವಾಗಿಸುವಂತೆ ಆಶೀರ್ವದಿಸಿ ಯೌವನಾವಸ್ಥೆಯಲ್ಲಿ ಸೊಲ್ಲಾಪುರಕ್ಕೆ ಮರಳಿ ಬಂದ ಸಿದ್ದರಾಮರು ಅಲ್ಲಿ ಪ್ರಭು ನನ್ನಿದೇವನ ಪಟ್ಟಧರಿಸಿ ಮಹಾರಾಣಿ ಚಾಮಲಾದೇವಿ ನೀಡಿದ 100 ಎಕರೆ ಭೂಮಿಯಲ್ಲಿ ಕಾಯಕದಲ್ಲಿ ತಲ್ಲೀನರಾಗ್ತಾರೆ. ಕಾಯಕವನ್ನು ಮಾಡ್ತಾರೆ. ಅಲ್ಲಿ ಬಂದ ಉತ್ಪನ್ನವನ್ನು ದಾಸೋಹಕ್ಕಾಗಿ, ಅನ್ನದಾಸೋಹಕ್ಕಾಗಿ, ಕೆರೆ ಕಟ್ಟೆಗಳನ್ನು ಕಟ್ಟಿಸುವುದಕ್ಕಾಗಿ ಮತ್ತು ಸಾಮೂಹಿಕ ವಿವಾಹಗಳಿಗಾಗಿ, ಸ್ತ್ರೀ ಪುರುಷರ ಭೇದವನ್ನು ಅಳೆಯುವ ಸಾಮಾಜಿಕ ಕಳಕಳಿಗಾಗಿ ವ್ಯಯ ಮಾಡಿ ಅವರು ತಮ್ಮ ಗುರುತ್ವವನ್ನು, ತಮ್ಮ ಕಾಯಕ ಯೋಗಿ ಅಂತಂದು ಗುರುತರವಾದ ಪಟ್ಟವನ್ನು ಪಡೀತಾರೆ.
ಸೊನ್ನಲಾಪುರದಲ್ಲಿ ತನ್ನ ಕಾಯಕಯೋಗದಲ್ಲಿ ಲೀನವಾಗಿದ್ದ ಸಿದ್ದರಾಮರಿಗೆ ಅವರ ಆತ್ಮಜಾಗೃತಿಯ ಬೆಳವಣಿಗೆಗೆ ಬೆಳಕಿನ ಎಡೆಗೆ ಕರೆದೊಯ್ಯುವವರು ಚನ್ನಬಸವಣ್ಣನವರು. ಅಲ್ಲಮ ಪ್ರಭುಗಳ ಅನುಭವ ಮಂಟಪಕ್ಕೆ ಅವರನ್ನು ಕರೆದೊಯ್ಯುವ ಮೂಲಕ ಚನ್ನಬಸವಣ್ಣನವರು ಸಿದ್ದರಾಮರ ಬದುಕಿಗೆ ಹೊಸ ತಿರುವನ್ನು ನೀಡಿದರು. ಅನುಭವ ಮಂಟಪದ ಮೂಲಕ ಶರಣ ತತ್ವಕ್ಕೆ ಮಾರು ಹೋದ ಸಿದ್ದರಾಮರು ಚನ್ನಬಸವಣ್ಣನನ್ನೇ ತಮ್ಮ ಗುರುವಾಗಿ ಸ್ವೀಕರಿಸಿದರು. ಗುರುವಾಗಿ ಬಂದೆನೆಗೆ ದೀಕ್ಷೆಯ ಮಾಡಿದಿರಿ, ಲಿಂಗವಾಗಿ ಬಂದೆನ್ನ ಮನವ ಮಲಿನ ಕಳೆದಿರಿ, ಜಂಗಮವಾಗಿ ಬಂದೆನ್ನ ಪ್ರಪಂಚತನವ ಕಳೆದು ಪರಮ ಸೀಮೆಯ ಮಾಡಿದಿರಿ. ಇಂತೆಲ್ಲವೂ ಬಸವಣ್ಣನಾಗಿ ಎನಗೆ ಪ್ರಸಾದವ ನೀಡಿ ಸಲಹಿದ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿನ್ನ ಏನಗೆ ಅತಿಶಯವೂ ಇಲ್ಲ ಎಂದು ತಮ್ಮ ವಚನವನ್ನು ಅಲ್ಲಿ ಒಂದು ಗುರುವ ರೂಪದಲ್ಲಿ ಚನ್ನಬಸವಣ್ಣನವರನ್ನು ಅವರು ಶರಣರ ಕ್ರಾಂತಿ ಬಿಜ್ಜಳನ ನಾಡು ಕಲ್ಯಾಣದಲ್ಲಿ ಶಾಂತಿಯಿಂದಲೇ ಅಸಮಾನತೆಯನ್ನು ಮನುಜಮತ ವಿಶ್ವಪಥ ಎಂದು ಪರಿವರ್ತನೆ ಮಾಡುತ್ತಾ ಸಮಾಜವನ್ನು ಕೊಂಡೊಯ್ಯುವ ವೇಳೆಗೆ ಕ್ರಾಂತಿಯನ್ನು ಹತ್ತಿಕ್ಕುವ ಅನೇಕ ಪ್ರಯತ್ನಗಳು ಬಸವಣ್ಣನರ ಆದಿಯಾಗಿ ಬಸವಣ್ಣನವರನ್ನು ಸೇರಿಸಿಕೊಂಡು ಎಲ್ಲ ಪ್ರಮುಖ ಶರಣರು ಕಲ್ಯಾಣದಿಂದ ಹೊರನಡೆಯುವಂತೆ ಮಾಡಿದವು. ಕಲ್ಯಾಣವನ್ನು ತ್ಯಜಿಸಿದ ಶರಣರ ತಂಡಗಳು ಕರ್ನಾಟಕದ ಸುತ್ತೆಲ್ಲ ಹರಡಿಕೊಂಡವು. ಸಿದ್ದರಾಮೇಶ್ವರರು ಸೊಲ್ಲಾಪುರದಿಂದ ಚಡಚಣ, ಇಂಗಳೇಶ್ವರ, ಬನಹಟ್ಟಿ, ಪಟ್ಟದಕಲ್ಲು, ಚಳ್ಳಕೆರೆ, ಮಡಕೇಶಿರ, ಯಳನಾಡು ಹೀಗೆ ಅನೇಕ ಕಡೆ ಸಂಚರಿಸುತ್ತಾ ಸಾಮಾಜಿಕ ಕಾರ್ಯಗಳ ಅರಹನ್ನು ವಿಸ್ತರಿಸುತ್ತಾ ನಡೆದರು. ತುಮಕೂರಿನ ಬಿಜ್ಜಾವರ ಮಧುಗಿರಿಯ ನೊಳಂಬ ಸಂಸ್ಥಾನದ ಪ್ರಭು ರಾಜ ಹಿರೇಗೌಡರು ಮರಣ ಹೊಂದಿದ ನಂತರ ಅವರ ಪುತ್ರರು ಸೋದರತ್ತೆ ಚಾಮಲಾದೇವಿಯವರ ಮೂಲಕ ಸಿದ್ದರಾಮೇಶ್ವರರ ಸಹಾಯ ಕೋರಿದರು. ಗುರುಗಳ ಆಶೀರ್ವಾದದಿಂದ ಕೈಬಿಟ್ಟು ಹೋಗಿದ್ದ ಸಂಸ್ಥಾನ ದೊರಕಿ ಆ ಕೃತಜ್ಞತೆಯ ದ್ಯೋತಕವಾಗಿ ನೊಳಂಬ ಕ್ಷತ್ರಿಯ ಪ್ರಭುಗಳು ಸಿದ್ದರಾಮೇಶ್ವರರ ಅನುಯಾಯಿಗಳಾಗ್ತಾರೆ. ವೀರಶೈವ ಧರ್ಮವನ್ನು ಆಲಂಘಿಸುತ್ತಾರೆ. ಅವರ ಜ್ಞಾಪಕಾರ್ಥವಾಗಿ ನೊಳಂಬ ವೀರಶೈವ ಸಮುದಾಯವರು ಇವತ್ತಿಗೂ ಪ್ರತಿ ವರ್ಷ ಮಕರ ಸಂಕ್ರಾಂತಿಯ ಸಮಯದಲ್ಲಿ ಶ್ರೀ ಗುರು ಸಿದ್ದರಾಮೇಶ್ವರ ಜಯಂತಿಯನ್ನು ಭಕ್ತಿಪೂರ್ವಕವಾಗಿ ಆಚರಣೆಗೆ ತಂದಿದೆ. ಸಾಮಾಜಿಕ ಕ್ರಾಂತಿಗೆ ಮಾತ್ರ ಸೀಮಿತವಾಗದ ಶ್ರೀ ಗುರು ಸಿದ್ದರಾಮೇಶ್ವರರು ವಚನ ಕ್ರಾಂತಿಯಲ್ಲಿ ತೊಡಗಿಸಿಕೊಂಡವರು. ಕಪಿಲಸಿದ್ಧ ಮಲ್ಲಿಕಾರ್ಜುನ ಅಂಕಿತದೊಡನೆ 68,000 ವಚನಗಳನ್ನು ರಚಿಸಿದವರಿಂದ ಎಂಬ ಪ್ರತೀತಿ ಇದ್ದರೂ ಸದ್ಯ ಕೇವಲ 1379 ವಚನಗಳು ಉಪಲಬ್ಧವಾಗಿವೆ. ಸರ್ವರಲ್ಲಿಯೂ ಸಮಾನತೆಯನ್ನು ಬಯಸಿದ ಸಿದ್ದರಾಮರು ತಮ್ಮ ವಚನದಲ್ಲಿ ಒಂದೆಡೆ 6 ಕಂಡು ಕೈ ಎತ್ತಿ ಮುಗಿದರು ನಾನು ಮುಗಿವನಾಗಿ, ಅದೇನು ಕಾರಣವೆಂದರೆ ಅವರ ನಿಟಿಲ ತಟದ ಭ್ರೂಮಧ್ಯದಲ್ಲಿ ಕಪಿಲಸಿದ್ಧ ಮಲ್ಲಿಕಾರ್ಜುನ ನಿಪ್ಪನಾಗಿ ಅವರು ಇವರು ಎನ್ನ ನಾ ಬಲ್ಲೆನಾಗಿ ಕೈ ಮುಗಿಯುವೆನು. ಅಂದರೆ ಯಾರಾದರೂ ಕೈ ಮುಗಿದರೆ ನಾನು ಕೈ ಮುಗಿವೆ. ಕಾರಣವೆಂದರೆ ಅವರ ಭ್ರೂಮಧ್ಯದಲ್ಲಿ ಅವರಿಗೆ ಕಾಣದ ಕಪಿಲಸಿದ್ಧ ಮಲ್ಲಿಕಾರ್ಜುನ ನನಗೆ ಕಾಣುವನು ಎಂದು ಸಮಾನತೆಯ ಮಂತ್ರವನ್ನು ಜಪಿಸುತ್ತಾರೆ. ಮತ್ತು ಆ ಒಂದು ಮತ್ತೊಂದು ಕಡೆ ಆಧ್ಯಾತ್ಮ ಕೇಡು ನೋಡಿರಯ್ಯ, ಜ್ಯೋತಿ ಸೋಂಕಿದ ಬಳಿಕ ತಮಂದದ ಕೇಡು ನೋಡಿರಯ್ಯ, ಅಮೃತ ಸೋಂಕಿದ ಬಳಿಕ ರೋಗದ ಕೇಡು ನೋಡಿರಯ್ಯ, ತಮ್ಮ ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ಸೋಂಕಿದ ಬಳಿಕ ಭವದ ಕೇಡು ನೋಡಿರಯ್ಯ ಎನ್ನುತ್ತಾರೆ. ಸಿದ್ದರಾಮೇಶ್ವರರನ್ನು ಕುರಿತು ಉಭಯ ಕವಿ ಕಮಲರವಿ ಬಿರುದಾಂಕಿತ ರಾಘವಾಂಕನು 13ನೇ ಶತಮಾನದಲ್ಲಿ ಹಳಗನ್ನಡದಲ್ಲಿ ವಾರ್ಧಕ ಷಟ್ಪದಿಯಲ್ಲಿ ಸಿದ್ದರಾಮಚರಿತೆ ಕಾವ್ಯ ಪ್ರಬಂಧವನ್ನು ರಚಿಸಿದರೆ, ಹೊಸಗನ್ನಡದಲ್ಲಿ ಡಾಕ್ಟರ್ ಎಲ್ ಬಸವರಾಜು ಸೊನ್ನಲಾಪುರದ ಸಿದ್ದರಾಮನ ನಿಜ ವಚನಗಳು ಎಂಬ ಗ್ರಂಥವನ್ನು ರಚಿಸಿದ್ದಾರೆ. ಖ್ಯಾತ ಸಂಶೋಧಕ ಮತ್ತು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳಾದ ಡಾಕ್ಟರ್ ಎಂ ಕಲಬುರ್ಗಿಯವರು ಎಲ್ಲ ಶಿವಶರಣರ ಕುರಿತು ವಚನ ಸಾಹಿತ್ಯ ಸಂಪುಟ ಗ್ರಂಥ ಸಂಪಾದನೆ ಮಾಡಿದರೆ, ಕನ್ನಡ ಮತ್ತು ಮರಾಠಿ ಭಾಷೆಯ ಪ್ರಮುಖ ಕವಿಯತ್ರಿ ಜಯದೇವಿ ತಾಯಿ ಲಿಗಾಡೆ ಸಿದ್ದರಾಮೇಶ್ವರ ಪುರಾಣವನ್ನು ಒಂದು ಕೃತಿಯನ್ನು ರಚಿಸಿ ಸಿದ್ದರಾಮೇಶ್ವರರ ಇತಿಹಾಸವನ್ನು ಕನ್ನಡಿಗರಲ್ಲಿ ತುಂಬಿದ್ದಾರೆ. ಪ್ರಮುಖವಾಗಿ ಜನರ ನೀರಿನ ದಾಹ ಇಂಗಿಸುವಲ್ಲಿ ಶ್ರಮಿಸಿದ ಸಿದ್ದರಾಮೇಶ್ವರರು ಸೊನ್ನಲಾಪುರದಲ್ಲಿ 4,000 ಶಿವಶರಣರ ಸಹಕಾರದಿಂದ ರಚಿಸಿದ ಕೆರೆ ಇಂದಿಗೂ ಬತ್ತದಿರುವುದು ವಿಶೇಷವಾಗಿದೆ.
ಕನ್ನಡದ ನಾಡಿನ ಸಾಹಿತ್ಯ ಇತಿಹಾಸದಲ್ಲಿ ವಚನ ಸಾಹಿತ್ಯ ಬಹುದೊಡ್ಡವಾದ ಕ್ರಾಂತಿಯನ್ನು ಮಾಡಿದಂತಹ ಸಾಹಿತ್ಯ. ಇಂತಹ ಒಂದು ಅವಕಾಶವನ್ನು, ಒಂದು ಶರಣರ ಒಂದು ಪರಿಚಯ ಕಾರ್ಯಕ್ರಮಕ್ಕೆ ಅವಕಾಶವನ್ನು ಮಾಡಿಕೊಟ್ಟ ಶರಣು ವಿಶ್ವ ಫೌಂಡೇಶನ್ ಮೈಸೂರು ಇವರಿಗೆ ನಾನು ಅನಂತ ಧನ್ಯವಾದಗಳನ್ನು ತಿಳಿಸುತ್ತೇನೆ.